ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 5:30 ಆಗ್ತಾಯಿದೆ. ಸೊ 5:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಏನಂದರೆ ಹೊರಗಡೆ ಹೋಗೋದು ಸ್ವಲ್ಪ ಕ್ಯಾನ್ಸಲ್ ಆಯಿತು. ಯಾಕೆ ಅಂತಂದರೆ ಸೊ ಇವ್ರದ್ದು ಆಫೀಸಿಂದ ಕಾಲ್ ಬಂದಿತ್ತು, ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ನನಗೆ ಕೆಲವೊಂದು ಈ ಕ್ಲಿಪ್ಸ್ಗಳೆಲ್ಲ ತೊಗೋಬೇಕಾಗಿತ್ತು, ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಶಾಪ್ಗೆ ಹೋಗಿ ಬರೋಣ ಅಂತ ಹೇಳಿದ್ದೆ. ಸೊ ಅವರು ಬರ್ತೀನಿ ಅಂತ ಹೇಳಿದರು. ಬಟ್ ಏನಂದರೆ ಸಡನ್ಲಿ ಫೋನ್ ಬಂತಲ್ಲ, ಹಾಗಾಗಿ ಸೊ ಆ ಕಡೆ ಹೋದರು. ನಾನು ಲಾಸ್ಟ್ ಟೈಮು ಸಿಂದಗಿ ಹೋಗಿದ್ದೆ. ಅಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಅಲ್ಲಿ ಒಂದು ಶೂಟ್ ಮಾಡಿದ್ದೆ. ಬಟ್ ಅಲ್ಲಿ ನನಗೆ ಕೆಲವೊಂದು ಕ್ಲಾತ್ ಎಲ್ಲ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಹಾಗಾಗಿ ಕೆಲವೊಂದು ಕ್ಲಾತ್ ತೊಗೊಂಬಂದಿದ್ದೆ. ಬಟ್ ಅದು ನಾನು ನಿಮಗೆ ತೋರಿಸಿಲ್ಲ. ಹಾಗಾಗಿ ಇವಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ಟೆ ಮಾತ್ರ ಇಷ್ಟು ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು ಬಟ್ಟೆ ಮಾತ್ರ. ನನಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗಿಬಿಡ್ತು. ಈಗ ಮಕ್ಕಳ ಬಟ್ಟೆ ಆಗಿರ್ಬೋದು, ಸಾರಿ ಆಗಿರ್ಬೋದು, ಆಮೇಲೆ ಈ ಡ್ರೆಸ್ ಪೀಸ್ಗಳು, ಟಾಪು, ಜೀನ್ಸು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಹಾಗಾಗಿ ಯಾರಿಗಾದರೂ ನಿಮಗೆ ಬೇಕಾಯಿತು, ಕಡಿಮೆ ಬಜೆಟು, ಕೇವಲ 200 ರುಪೀಸ್ ಸೇಲಿಂಗ್ ಇರೋದು. ಬಟ್ ಏನಂದರೆ ಕೆಲವೊಂದು ಬ್ರ್ಯಾಂಡೆಡ್ ಬಟ್ಟೆಗಳಿರುತ್ತಲ್ಲ, ಅವು ಏನಾಗುತ್ತೆ ಅಂದರೆ ಸೊ ಈ ಥರ ಏನಾಗುತ್ತೆ, ಈ ಥರ ಶಾಪ್ಗಳಿಗೆ ಕೊಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ, ಹೋಲ್ಸೇಲ್ ರೇಟ್ನಲ್ಲಿ ಮಾರ್ತಾರೆ. ಹಾಗಾಗಿ ಬಟ್ಟೆ ಕ್ಲಾತ್ ನಾನು ಕೈಯಲ್ಲಿ ಹಿಡ್ಕೊಂಡು ನೋಡಿದೆ, ತುಂಬ ಚೆನ್ನಾಗಿತ್ತು. ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಕೆಲವೊಂದು ಬಟ್ಟೆಗಳೆಲ್ಲ ನೋಡಿದ್ದೀನಿ. ನನಗಿಷ್ಟ ಆಯ್ತಲ್ವ, ನಾನು ಅಲ್ಲಿ ಕೆಲವೊಂದು ಬಟ್ಟೆಗಳನ್ನು ತಗೊಂಡೆ. ಹಾಗಾಗಿ ಸೊ ಅಲ್ಲಿ ಒಂದು ಶೂಟ್ ಮಾಡಿದ್ದಕ್ಕೆ ಅವರು ಕೆಲವೊಂದು ಪ್ರೈಸ್ ನನಗೆ ಅಮೌಂಟ್ ಕೂಡ ಹಾಕಿದ್ರು. ತುಂಬ ಖುಷಿಯಾಯಿತು. ಸೊ ನನ್ನ ಫಸ್ಟ್ ಶೂಟಿಗೆ ಬಂದಿರೋದು ಅಮೌಂಟ್ ಅದು. ಬಟ್ ಏನಂದರೆ ಎಷ್ಟೋ ಸಾರಿ ಕೆಲವೊಂದು ಕೊಲಾಬ್ರೇಷನ್ ಎಲ್ಲ ಮಾಡಿದ್ದೀನಿ, ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಬಟ್ ಏನಂದರೆ ಪ್ರಾಡಕ್ಟ್ಸ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತಂದರೆ ಮನಿ ಅಂತ ಹೇಳ್ಬೋದು. ಯಾಕಂದರೆ ಆ ಮನಿ ನಾನು ಒಂದು ಕಡೆ ಸೇವ್ ಮಾಡಿಟ್ಕೊಂಡು ಕೆಲವೊಂದು ಕೆಲಸಗಳಿಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮೀಶೋದಿಂದ ನನಗೆ ಏನಂತಂದರೆ ಕೆಲವೊಂದು ಪ್ರಾಡಕ್ಟ್ ಎಲ್ಲ ತರಿಸ್ಕೊತೀನಲ್ಲ, ಆ ಮೀಶೋದಲ್ಲಿ ಕೂಡ ಕೆಲವೊಂದು ಆಫರ್ ಎಲ್ಲ ಇರುತ್ತೆ. 50 ರುಪೀಸು ನಮ್ಮ ಬ್ಯಾಂಕಿಗೆ ಕಳಿಸೋದಿರುತ್ತೆ. ಅವ್ರು ಕಳಿಸ್ತಿರ್ತಾರೆ. ನಾವು ಜಾಸ್ತಿ ಪರ್ಚೇಸ್ ಮಾಡೋದಾಗಿರ್ಬೋದು, ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಪರ್ಚೇಸ್ ಮಾಡ್ತೀವಿ. ಅದನ್ನು ಏನು ಮಾಡ್ತೀವಿ ಅಂತಂದರೆ ಇಷ್ಟ ಆದವ್ರಿಗೆ, ಕೆಲವೊಬ್ಬರಿಗೆ ನಾನು ಕೂಡ ನನ್ನ ಮೊಬೈಲಿಂದನೇ ಪರ್ಚೇಸ್ ಮಾಡಿ ಕಳಿಸ್ತೀನಿ. ಅವಾಗ ಅವ್ರಿಗೆ ಇಷ್ಟ ಆಯಿತು ಅಂದರೆ ಕೆಲವೊಂದು ಕೂಪನ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಬಂದಿರುವಂಥ ಅರ್ನಿಂಗ್ಸ್ ಕೂಡ ನಾನು ಒಂದು ಕಡೆ ಸೇವ್ ಮಾಡಿಟ್ಕೊಂಡು ಅದನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಬಟ್ಟೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನು ಒಂದು 2 ಮಂತ್ ಬ್ಯಾಕ್ ಫ್ರೆಂಡ್ಸ್, ನಾನು ಈ 2 ವೀಕ್ ಹಿಂದೆ ನಾನು ಕಾರ್ ಡ್ರೈವಿಂಗ್ ಎಲ್ಲ ಓದ್ತಿದ್ದೆ. ಬಟ್ ಕಾರ್ ಡ್ರೈವಿಂಗ್ ಕೂಡ ಮುಗೀತು. ಚೆನ್ನಾಗಿ ಕಾರ್ ಓಡಿಸೋದನ್ನು ಕಲ್ತಿದ್ದೀನಿ. ಅದಕ್ಕೆ ಇವತ್ತು ಲೈಸೆನ್ಸ್ ಕೊಟ್ಟಿದ್ದಾರೆ. ಸೊ ಫೈನಲಿ ನನ್ನ ಲೈಸೆನ್ಸ್ ಬಂತು. ನಾನು ಸಡನ್ಲಿ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾರ್ ಕಲ್ತಿದ್ದೆ. ಬಟ್ ಏನಂದರೆ ಕೆಲವೊಬ್ಬರಿಗೆ ಸರ್ಪ್ರೈಸ್ ಕೊಡೋಕ್ಕಾಗಲೇ ಇಲ್ಲ. ಅದು ಏನಂದರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಊರು ತುಂಬ ಕಾರ್ ತೊಗೊಂಡಿದ್ದಾಳೆ ಅಂತ ಫುಲ್ ಸ್ಪ್ರೆಡ್ ಆಗಿಬಿಡ್ತಂತೆ. ನಾನು ಜಸ್ಟ್ ಅದು ನಮ್ಮ ಅಮ್ಮನ ಮಗ ಬಂದಿದ್ನಲ್ಲ, ಆ ಕಾರ್ ತೊಗೊಂಡು ನಾನು ಒಬ್ಬಿಸ್ದೆ ಅಷ್ಟೇ. ನಾನು ಕಾರ್ಗೀರ್ ಏನೂ ತೊಗೊಂಡಿಲ್ಲ. ತೊಗೊಂಡ್ರೆ ಅದು ಫಸ್ಟ್ ಊರಿಗೆ ಬರುತ್ತೆ. ಅದಾದಮೇಲೆ ಸೊ ನಾನು ಓಡಿಸ್ತೀನಿ. ಓಕೆ, ಅಲ್ಲಿ ತನಕ ನಾನು ಯಾರಿಗೂ ಕೆಲವೊಬ್ರಿಗೆ ಹೇಳಬೇಕಾಗತ್ತೆ. ಕೆಲವೊಬ್ರಿಗೆ ಹೇಳ್ದೇ ನಾನು ಕೆಲವೊಂದು ಕೆಲಸಗಳನ್ನು ಮಾಡಲ್ಲ. ಹಾಗಾಗಿ ಅವ್ರಿಗೆ ಹೇಳ್ದೇ ನಾನು ಕಾರ್ ತೊಗೊಳ್ಳೋದು ಅಂದರೆ ಒಂದು ಬಿಗ್ ಸರ್ಪ್ರೈಸು. ಹಾಗಾಗಿ ಸೊ ಲೈಸೆನ್ಸ್ ಮಾತ್ರ ಇದೆ, ಕಾರ್ ಕಲ್ತಿದ್ದೀನಿ. ಬಟ್ ಆದರೆ ಕಾರ್ ತೊಗೊಂಡಿಲ್ಲ. ಊರು ತುಂಬ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟಿದೆ, ಕಾರ್ ತೊಗೊಂಡಿದ್ದಾಳೆ ಅಂತ.
ಬಟ್ ಅದು ಚಿಕ್ಕ ವಿಷಯನ ಕಾರ್ ತೊಗೊಂಡು ಮುಚ್ಚಿಡೋದಕ್ಕೆ. ಸೊ ಅದು ಪಬ್ಲಿಸಿಟಿ ಆಗೇ ಆಗುತ್ತೆ, ಇವತ್ತೆಲ್ಲ ನಾಳೆ ತೊಗೊಂಡ್ರೆ ಪಬ್ಲಿಸಿಟಿ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾಕೆ ಮುಚ್ಚಿಡಬೇಕು, ಇನ್ನೂ ಒಂದು ಅಂಥ ಸ್ಪೆಷಲ್ ಕೆಲಸ ಮಾಡಿದಾಗ ಅದು ಯಾಕೆ ಮುಚ್ಚಿಟ್ಟು ಇಡಬೇಕು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಎಷ್ಟೋ ಜನ ಕಾರ್ ತೊಗೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಆಗಿದೆ. ಬಟ್ ಇನ್ನೂವರೆಗೂ ನಾನು ಕಾರ್ ತೊಗೊಂಡಿಲ್ಲ. ಕಾರ್ ಕಲ್ತಿದ್ದೀನಿ ಕರೆಕ್ಟಾಗಿ. ಬಟ್ ಆದರೆ ನೆಕ್ಸ್ಟ್ ಯಾವಾಗಾದರೂ ಅಂದರೆ ಅತಿ ಶೀಘ್ರದಲ್ಲೇ ಕಾರ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೀವಿ ಅಷ್ಟೇ, ಇನ್ನೂ ತೊಗೊಂಡಿಲ್ಲ. ತೊಗೊಂಡ್ರೆ ಫಸ್ಟ್ ನಿಮಗೆ ಹೇಳ್ತೀನಿ. ಓಕೆ, ನನ್ನ ಲೈಸೆನ್ಸ್ ಕೂಡ ಬಂತು. ಸೊ ಈ ಲೈಸೆನ್ಸ್ಗಾಗಿ ನಾನು 25 ಡೇಸ್ ಕಾರ್ ಕಲಿತು ಆ್ಯಕ್ಚುಲಿ ಅಲ್ಲಿ 7,000 ಇತ್ತು, 7,000 ಸಮಥಿಂಗ್ ಏನೋ ಇದೆ ಅಮೌಂಟು. ಸೊ ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ಒಂದು ಕಡೆ 8 ಇರುತ್ತೆ, 10 ಇರುತ್ತೆ, 7 ಇರುತ್ತೆ. ಹಾಗಾಗಿ ಇಷ್ಟೇ ಅಮೌಂಟ್ ತೊಗೋತಾರ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ 7,000 ಸಮಥಿಂಗ್ 500 ಏನೋ ಇತ್ತು. ಬಟ್ ಅಲ್ಲಿ ನಾನು ಕಾರ್ ಕಲ್ತಿದ್ದು ಕೇವಲ 20 ಡೇಸ್ ಮಾತ್ರ. ಸೊ ಇನ್ನೂ 5 ಡೇಸ್ ಬಾಕಿ ಇದೆ. ನಾನು ಪರ್ಫೆಕ್ಟಾಗಿ ಕಾರ್ ಕಲಿತು ಅದಾದಮೇಲೆ ನನಗೆ ಸೊ ಇಲ್ಲಿ ಕರ್ಕೊಂಡು ಹೋಗ್ತಾರಲ್ವ ಅಲ್ಲಿ. ಸೊ 20 ಡೇಸ್ ಆದಮೇಲೆ ಕಾರ್ ಪರ್ಫೆಕ್ಟಾಗಿ ಬಂದಮೇಲೆ ನಮಗೆ ಕರ್ಕೊಂಡೋಗಿ ಅದು ಟೆಸ್ಟ್ ಮಾಡ್ತಾರೆ, ಚೆನ್ನಾಗಿ ಕಾರ್ ಓಡಿಸ್ತಾರೋ ಇಲ್ವಾ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸೊ ಅಲ್ಲೆಲ್ಲ ಕೆಲವೊಂದು ಪ್ರೊಸೀಜರ್ ಎಲ್ಲ ಇರುತ್ತೆ, ಆ ಪ್ರೊಸೀಜರ್ ಎಲ್ಲ ನಾವು ಫಾಲೋ ಮಾಡಬೇಕು. ಸೊ ಅಲ್ಲಿ ಹೋದ್ಮೇಲೆ ಫುಲ್ ಶಾಕ್ ಆಗಿಬಿಡ್ತು ನನಗೆ. 2 ವೀಲರ್ದು ಪ್ರೊಸೀಜರ್ ಏನೇನೋ ಇತ್ತು ಆ್ಯಂಡ್ 4 ವೀಲರ್ ಕೆಲವೊಂದು ಪ್ರೊಸೀಜರ್ ಇತ್ತು, ಅದು ಫಿಲ್ ಮಾಡಿ ಅದಾದಮೇಲೆ ಅಲ್ಲಿ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ಟೆಸ್ಟ್ ಎಲ್ಲ ಮುಗಿದ ಮೇಲೆ ಈ ಲೈಸೆನ್ಸ್ ಬರುತ್ತೆ. ಸೊ ಹಾಗಾಗಿ ಲೈಸೆನ್ಸ್ ಬರಬೇಕು ಅಂದರೆ 1 ಮಂತ್ ಬೇಕಾಗುತ್ತೆ. ಕಾರ್ ಕಲಿತು ಅದಾದಮೇಲೆ 20 ಡೇಸ್ ಆದಮೇಲೆ ಸೊ ಅಲ್ಲಿ ಕರ್ಕೊಂಡು ಹೋಗಿ ಟೆಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿ 1 ಮಂತ್ ಆದಮೇಲೆ ನಮಗೆ ಈ ಲೈಸೆನ್ಸ್ ಅನ್ನೋದು ಬರುತ್ತೆ. ಸೊ ಈ ಲೈಸೆನ್ಸ್ ಪಡ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಹೆಣ್ಮಕ್ಳು ಯಾರೆಲ್ಲ ಕಾರ್ ಓಡಿಸಿದ್ದೀರಾ, ನಿಮ್ಗೆ ಬರ್ತಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಓಡಿಸಿದ್ದೀನಿ, ನನಗೂ ಇದೇ ಥರ ಆಗಿತ್ತು. ಸೊ ನಿಮಗೂ ಅದೇ ಥರ ಆಗಿದೆ ಅಂಥೇಳಿ ನನಗೂ ಕೂಡ ಗೊತ್ತಾಗುತ್ತೆ. ಓಕೆ, ಹಾಗಾಗಿ ಸೊ ಕಾರ್ ಕಲಿಯೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಪ್ರತಿ ಸಾರ್ತಿ ನಾವೆಲ್ಲಾದರೂ ಹೊರಗಡೆ ಹೋದಾಗ ಎಲ್ರಿಗೂ ಕರ್ಕೊಂಡು ಹೋಗಬೇಕು ಅಂತ ಏನಾದರೂ ಇತ್ತು ಅಂದರೆ ಸೊ ನಮಗೆ ಸ್ವಲ್ಪ ಕಾರ್ ಬರಬೇಕು. ಆಮೇಲೆ ಇನ್ನೊಂದು ಅವ್ರಿಗೆ ಬಾ ಇವ್ರು ಬಾ ಅಂತ ಹೇಳ್ಬಿಟ್ಟು ಪ್ರತಿ ಸಾರ್ತಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಯಾರಿಗೆ ಡ್ರೈವಿಂಗ್ ಬರುತ್ತೋ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಕೆಲವೊಂದು ಸಾರಿ ನಾವೇ ಹೋಗ್ಬೇಕಾಗುತ್ತೆ. ಅಂಥ ಟೈಮ್ನಲ್ಲಿ ನಾವೇ ಕಾರ್ ಕಲ್ತೀವಿ ಅಂತಂದರೆ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ. ಕಾರ್ ಇತ್ತ ಸಾಕು, ಸೊ ಪೆಟ್ರೋಲ್ ಹಾಕ್ಕೊಂಡು ಡೀಸೆಲ್ ಇತ್ತೋ ಡೀಸೆಲ್ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು, ಏನಿರುತ್ತೋ ಅದು ಆಯಿಲ್ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು. ಹಾಗಾಗಿ ಏನಂದರೆ ಕಾರ್ ಕಲಿಬೇಕು ಅಂತ ಬಹಳ ದಿನದಿಂದ ಅಂದ್ಕೊಳ್ತಾ ಇದೆ. ಫೈನಲಿ ಕಾರ್ ಕಲ್ತಾಯಿತು ಆ್ಯಂಡ್ ಲೈಸೆನ್ಸ್ ಕೂಡ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ಸೊ ಫೈನಲಿ ಲೈಸೆನ್ಸ್ ಬಂತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಸೊ ಈ ಲೈಸೆನ್ಸ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ. ಸೊ ಫೈನಲಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಯಾರೆಲ್ಲ ಹೆಣ್ಮಕ್ಳು ಕಾರ್ ಕಲಿಬೇಕು ಅಂತಿರಲ್ಲ, ಡೆಫಿನೆಟ್ಲಿ ಕಾರ್ ಕಲಿಬೇಕು. ಯಾಕಂದರೆ ಪ್ರತಿ ಸಾರ್ತಿ ಹೊರಗಡೆ ಹೋದಾಗ ನಾವು ಯಾರಿಗೆ ಕಾರ್ ಡ್ರೈವಿಂಗ್ ಬರುತ್ತೋ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಕೆಲವೊಂದು ಸಾರಿ ಸಮ್ಟೈಮ್ಸ್ ನಾವೇ ಏನಾದರೂ ತೊಗೋಬೇಕು ಅಂದರೆ ಕಾರ್ ಇತ್ತು ಅಂದರೆ ಮನೆಯಲ್ಲಿ ತೊಗೊಂಡು ಆರಾಮ್ಸೆ ಹೋಗಿ ತೊಗೊಂಡು ಬರ್ಬೋದು. ಹಾಗಾಗಿ ಪ್ರತಿ ಸಾರಿ ನೀವು ಬನ್ನಿ ನೀವು ಬರ್ರಿ ಅಂತ ಹೇಳಿ ಕರೆಯೋದಕ್ಕಿಂತ ನಮಗೆ ಬಂತು ಅಂದರೆ ನಾವು ತೊಗೊಂಡು ಹೋಗಿ ಆರಾಮ್ಸೆಯಾಗಿ ಬರ್ಬೋದು. ಹಾಗಾಗಿ ಸೊ ನನಗೆ ಮೇನ್ ಇಂಪಾರ್ಟೆಂಟು ಅಂದರೆ ನಾನು ಫಸ್ಟಿಗೆ ಕಾರ್ ಕಲಿಬೇಕು, ಅದಾದಮೇಲೆ ಕಾರ್ ಪರ್ಚೇಸ್ ಮಾಡಬೇಕು ಅನ್ನೋದೊಂದು ಥಾಟ್ ಇತ್ತು. ಸೊ ಫೈನಲಿ ಕಾರ್ ಕಲ್ತಿದ್ದೀನಿ, ಲೈಸೆನ್ಸ್ ಕೂಡ ಕೈಯಲ್ಲಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಹೆಣ್ಮಕ್ಳು ಈ ಥರದ್ದು ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಕೊಳ್ಳಿ. ನಿಮಗೆ ಎಷ್ಟು ರಿಲೀಫ್ ಕೊಡುತ್ತೆ ಅಂದರೆ ಸಿಕ್ಕಾಪಟ್ಟೆ ರಿಲೀಫ್ ಕೊಡುತ್ತೆ. ಏನೋ ದೊಡ್ಡದು ಕಲ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಇನ್ನೂ ಪ್ರಾಕ್ಟೀಸ್ ಅಂತೂ ನನಗೆ 6 ಮಂತ್ ಬೇಕು. ಈಗ ಏನಾದರೂ ತೊಗೊಂಡು ಬರಬೇಕು ಅಂತಂದರೆ ನಾನೇ ಹೋಗಿ ಓಡಿಸ್ಕೊಂಡು ರಿಟರ್ನ್ ಹೊಳಿಸ್ಕೊಂಡು ತೊಗೊಂಡು ಬರ್ಬೋದು. ಅಷ್ಟು ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಬಟ್ ಇವಾಗ ಹೈವೇಗೆಲ್ಲ ಹೋಗಿ ನಾನು ಕಾರ್ ಓಡಿಸ್ಬೇಕು ಅಂದರೆ ಸ್ವಲ್ಪ ನನಗೆ ಕಾರು ಪ್ರಾಕ್ಟೀಸ್ ಬೇಕು. 1 ಮಂತು ಪ್ರಾಕ್ಟೀಸ್, ಡೈಲಿ ಪ್ರಾಕ್ಟೀಸ್ ಬೇಕಷ್ಟೆ. ಸೊ ಅಷ್ಟು ಪ್ರಾಕ್ಟೀಸ್ ಆಯಿತು ಅಂದರೆ ಪರ್ಫೆಕ್ಟಾಗಿ ಕಾರ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ
ಸೊ ಇಷ್ಟು ಬಂದರೆ ಸಾಕು ನಮಗೆ. ಎಮರ್ಜೆನ್ಸಿಗಾಗಿ ಎಲ್ಲಿಗಾದರೂ ಹೊರಗಡೆ ಹೋದ್ವಿ ಅಂತಂದರೆ ಫ್ಯಾಮ್ಲಿ ಕೇಸ್ ಅಥವಾ ಅವ್ರಿಗೇನಾದರೂ ಸ್ವಲ್ಪ ಏನಾದರೂ ಕಷ್ಟ ಆಯಿತು ಅಂದರೆ ಆವಾಗ ನಾವು ತೊಗೊಂಡು ಸ್ವಲ್ಪ ಹ್ಯಾಂಡಲ್ ಮಾಡ್ಬೋದು. ಅಷ್ಟು ಮಾತ್ರ ಇವಾಗ ಟ್ರೈನಿಂಗ್ನಲ್ಲಿ ಕಲಿಸ್ತಾರೆ. ಉಳ್ಕಿದ್ದೆಲ್ಲ ನಿಮ್ಮ ಮನೆಯಲ್ಲಿ ಕಾರ್ ಇತ್ತು ಅಂದರೆ ನೀವೇ ಸ್ವಂತವಾಗಿ ಮನೆಯಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ನೀಟಾಗಿ ನೀವು ಕಾರನ್ನು ಕಲಿತೀರ. ಸೊ ಇಷ್ಟೇ, ಕಾರ್ ಕಲಿಯೋದು ತುಂಬಾ ಇಂಪಾರ್ಟೆಂಟು. ಬಟ್ ಸ್ಟಾರ್ಟಿಂಗ್ಲಿ ಏನಂದರೆ ಮೈಂಡ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ. ಎ ಬಿ ಸಿ ಇವು ಇದೆಯಲ್ಲ, ಇವು ಮಾತ್ರ ಕನ್ಫ್ಯೂಸನು. ಕ್ಲಚ್ ಒತ್ತಬೇಕಾ, ಗೇರ್ ಒತ್ತಬೇಕಾ, ಆಕ್ಸಿಲೇಟ್ರ್ ಒತ್ತಬೇಕಾ, ಸಿಕ್ಕಾಪಟ್ಟೆ ಕನ್ಫ್ಯೂಸನ್ನು. ಆಮೇಲೆ ಸ್ಟೇರಿಂಗು, ಆಮೇಲೆ ಕ್ಯಾಮ್ರಾ, ಸೊ ಫ್ರಂಟ್ ಕ್ಯಾಮ್ರಾ ಇತ್ತು ಅಂದರೆ ಆ ಕ್ಯಾಮ್ರಾ ಕೂಡ ಮೇಂಟೈನ್ ಮಾಡಬೇಕು. ಆ್ಯಂಡ್ ನಮ್ಮದು ಲೆಫ್ಟು ರೈಟು ಮಿರರ್ ನೋಡ್ಕೋಬೇಕು, ಬ್ಯಾಕ್ ಸೈಡ್ ಮಿರರ್ ನೋಡಬೇಕು, ಫ್ರಂಟ್ ನೋಡಬೇಕು. ಸಿಕ್ಕಾಪಟ್ಟೆ ಒಂಥರ ಏನಂದರೆ ಮೈಂಡೆಲ್ಲ ಹಿಂಗೆ ಒಂದು ರೌಂಡ್ ಹೋಗಿ ಬರುತ್ತೆ. ಅಷ್ಟು ಕಷ್ಟ ಕಾರ್ ಕಲಿಯೋದು ಸ್ಟಾರ್ಟಿಂಗ್. ಯಾರಾದರೂ ಕಲಿಬೇಕು ಅಂತಂದರೆ ನಮಗೆ ಧೈರ್ಯ ಸಾಕಾಗ್ತಿಲ್ಲ ಅಂತಂದರೆ ಸೊ ಎದುರಕ್ಕೆ ಹೋಗ್ಬೇಡಿ, ಆರಾಮ್ಸೆಯಾಗಿ ಕಾರ್ ಕಲೀರಿ. ಈಸಿಯಾಗಿ ಕಾರನ್ನ ಕಲಿಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಇಲ್ಲ ಅಂತಲ್ಲ. ಅದಾದಮೇಲೆ ಡೇ ಬೈ ಡೇ ನಿಮ್ಮ ಪ್ರಾಕ್ಟೀಸ್ ಆದಾಗೆ ಅದು ಈಸಿಯಾಗಿ ಬರುತ್ತೆ. ಓಕೆ, ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಕಾರು ಕಲಿತು. ಸೊ ಲೈಸೆನ್ಸ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇದು 4 ವೀಲರ್ ಲೈಸೆನ್ಸ್ ಮಾತ್ರ ಇದೆ. 2 ವೀಲರ್ದು ಸಪ್ರೇಟಾಗಿ ತೊಗೊಂಡ್ರೆ ಸಪ್ರೇಟಾಗಿ ಬರುತ್ತೆ. ಕೆಲವೊಬ್ಬರು ಇದರಲ್ಲೇ ಆ್ಯಡ್ ಮಾಡ್ಕೊಂಡಿರ್ತಾರೆ, 2 ವೀಲರ್ ಆ್ಯಂಡ್ 4 ವೀಲರ್ ಆ್ಯಡ್ ಮಾಡ್ಕೊಂಡಿರ್ತಾರೆ. ಬಟ್ ನನ್ನ ಹತ್ರ 2 ವೀಲರ್ ಇಲ್ಲ ಅಲ್ಲ, ಹಾಗಾಗಿ 4 ವೀಲರ್ ಮಾತ್ರ ಇದು ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಹೊರಗಡೆ ಹೋದಾಗ ಕೆಲವೊಂದು ಬಟ್ಟೆ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ತೋರಿಸ್ತೀನಿ. ಸೊ ಅಲ್ಲಿ ಹೋದಾಗ ನಾನು ಇದೊಂದು ಆ್ಯಡ್ ಆಗುತ್ತೆ. ಸೊ ಇಷ್ಟು ಬಟ್ಟೆನ ನಾನು ತೊಗೊಂಡೆ. ಎಲ್ಲಿ ತೊಗೊಂಡಿದ್ದೀನಿ ಅನ್ನೋದು ಸ್ಕ್ರೀನ್ಶಾಟ್ ಬರುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೋಗಿ ಅಲ್ಲಿ ತೊಗೊಳ್ಳಿ. ಪ್ಲೇಸ್ ಸಮೇತನೇ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ತೊಗೊಳ್ಳಿ. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಫಸ್ಟಿಗೆ ನನಗೆ ಇದು ಒಂದು ಟಾಪ್ ಇಷ್ಟ ಆಯಿತು, ಹಾಗಾಗಿ ಇದೊಂದು ಟಾಪ್ ತೊಗೊಂಡಿದ್ದೀನಿ. ಇದು ಪ್ಯಾಂಟ್ ಮೇಲೆ, ಮಿಡಿ ಮೇಲೆ, ಆಮೇಲೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಆಮೇಲೆ ಸ್ಲೀವು ಸ್ವಲ್ಪ ಶಾರ್ಟ್ ತೊಗೊಂಡಿದ್ದೀನಿ. ಸೊ ಕಲರು ಇದ್ದು ಬ್ಲೂ ಕಲರ್ ಇದೆ, ಬಟ್ ಆದರೆ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ. ಬ್ಲೂ ಕಲರ್ ಇದು. ಆ್ಯಂಡ್ ಇದು ಒಂದು ಇದೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಇದೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ಜೀನ್ಸ್ ಅಂದರೆ ಈ ರಫ್ ಆ್ಯಂಡ್ ಟಫ್ ಜೀನ್ಸ್ ಬರುತ್ತಲ್ಲ, ಆ ಥರ ಜೀನ್ಸ್ ಏನಿಲ್ಲ, ನಾರ್ಮಲ್ ಜೀನ್ಸೇ ಇದೆ. ಬಟ್ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಜೀನ್ಸ್ ತೊಗೊಂಡಿದ್ದೀನಿ. ಇದು ಮತ್ತು ನನ್ನ ಪ್ಯಾಂಟು ಅಮ್ಮಗೊಂದು ತೊಗೊಂಡಿದ್ದೀನಿ ಜೀನ್ಸ್, ಸೇಮ್ ಇದೆ. ಬಟ್ ಇಬ್ಬರು ಎಲ್ಲಾದರೂ ಹೊರಗಡೆ ಹೋದ್ವಿ ಅಂತಂದರೆ ಸೇಮಾಗಿ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ನಂದು ಅವಳದು ಸೇಮ್ ಇದೆ. ಬಟ್ ಡಿಸೈನು ಎಲ್ಲ ಸೇಮ್ ಟು ಸೇಮ್ ಇದೆ. ಆ್ಯಂಡ್ ಇದೆರಡು ಪ್ಯಾಂಟ್ ತೊಗೊಂಡಿದ್ದೀನಿ ನೈಟ್ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಟಾಪ್ ಇತ್ತಲ್ವ, ಹಾಗಾಗಿ ಸೊ ನೈಟ್ ಪ್ಯಾಂಟು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇದೊಂದು ನೈಟ್ ಪ್ಯಾಂಟ್ ತೊಗೊಂಡಿದ್ದೀನಿ. ಬಟ್ ಬಟ್ಟೆ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇದೊಂದು ನೈಟ್ ಪ್ಯಾಂಟು. ಸೊ ಇದು ಬ್ಲೂ ಕಲರ್ನಲ್ಲಿದೆ, ಒಳಗಡೆ ಯೆಲ್ಲೋ ಕಲರ್ ಸ್ಕೂಟ್ರ್ ಇದೆ. ಯೆಲ್ಲೋ ಕಲರ್ ಸ್ಕೂಟ್ರು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ವೈಟು ಬ್ಲೂ ಮಿಕ್ಸ್ ಇದೆ. ಇದು ಕ್ಲಾತು ಮತ್ತು ಇದು ಕ್ಲಾತ್ ಎಲ್ಲ ಸೇಮ್ ಬಟ್ಟೆ. ಇದೊಂದು ಮಿಡಿ ತೊಗೊಂಡಿದ್ದೀನಿ. ಸೊ ನಾನು ಮಿಡಿ ಹಾಕೊಳ್ಳೋದೇ ಅಪರೂಪ. ಬಟ್ ಏನಂದರೆ ನನಗೆ ಒಂದಿರಲಿ ಅಂತ ಹೇಳಿಬಿಟ್ಟು ಇದೊಂದು ಮಿಡಿ ತೊಗೊಂಡೆ. ಬಟ್ ಇದು ಮಾತ್ರ ಚೆನ್ನಾಗಿದೆ, ಇದೂ ಚೆನ್ನಾಗಿದೆ. ನಾನು ಅಷ್ಟೊಂದು ಹೆವಿ ಇರೋದು ತೊಗೊಂಡಿಲ್ಲ, ಸ್ವಲ್ಪ ಲೈಟ್ ವೆಯ್ಟ್ ಆಗಿರೋದೇ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ತೊಗೊಂಡಾಗ ತುಂಬ ಹೆವಿ ಇತ್ತು, ಹಾಗಾಗಿ ಅದು ನಾನು
ಹಾಕ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಹಾಗಾಗಿ ಸೊ ಇದೊಂದು ಲೈಟ್ ವೆಯ್ಟ್ ಆಗಿರಲಿ ತುಂಬ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಇದಕ್ಕೆ ಮೇಲ್ಗಡೆ ಎಲಾಸ್ಟಿಕ್ ಇದೆ. ಆ್ಯಂಡ್ ಇದೊಂದು ಎಲಾಸ್ಟಿಕ್ ಏನಾದರೂ ವರ್ಕ್ ಆಗಲಿಲ್ಲ ಆ್ಯಂಡ್ ಏನಾಗಿತ್ತು ಅಂದರೆ ಲೂಸ್ ಆಯಿತು ಅಂದರೆ ಈ ಕಸಿನ ಯೂಸ್ ಮಾಡ್ಕೋಬೋದು. ಸೊ ಕ್ಲಾತ್ ಮಾತ್ರ ಸಖತ್ತಾಗಿದೆ. ಪ್ರೈಸ್ ಬಂದುಬಿಟ್ಟು ಏನೇ ತೊಗೊಂಡ್ರು ಅಲ್ಲಿ 200 ರೂಪೀಸ್ ಮಾತ್ರನೇ. ಹಾಗಾಗಿ ಸೊ ಇಷ್ಟು ಬಟ್ಟೆ ತೊಗೊಳ್ಬೇಕಾದ್ರೆ ನನಗೆ 1200 ರೂಪೀಸ್ ಆಯಿತು. ಬಟ್ ಅಲ್ಲಿ ಶೂಟ್ ಮುಗಿಸ್ಕೊಂಡು ಬಂದಮೇಲೆ ಸೊ ಇದಿಷ್ಟು ಬಟ್ಟೆಗಳನ್ನು ನಾನು ಒಂದು ಸರಿ ಏನಂದರೆ ವಾಶ್ ಮಾಡಿ ಆಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಒಂದು ನಾನು ಹಾಕ್ಕೊಂಡು ಟ್ರೈ ಮಾಡಿದ್ದೀನಿ, ಕಲರ್ ಕೂಡ ಸೇಡ್ ಆಗಿಲ್ಲ, ಕಲರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ಸೊ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಸ್ಕ್ರೀನ್ ಮೇಲೆ ನಾನು ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಆಮೇಲೆ ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಪ್ಲೇಸನ್ನು ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡಿಕೊಂಡು ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.